ರಾಯಚೂರಿನಲ್ಲಿ ನಿಲ್ಲದ ಕಳಪೆ ಗುಣಮಟ್ಟದ ಕ್ರಿಮಿನಾಶಕ ಹಾವಳಿ. ಕ್ರಿಮಿನಾಶಕ ಸಿಂಪಡಣೆಯಿಂದ 6 ಎಕರೆ ಮೆಣಸಿನಕಾಯಿ ಬೆಳೆ ನಾಶವಾಗಿದೆ. ಕ್ರಿಮಿನಾಶಕ ಕಂಪನಿ ವಿತರಕರ ವಿರುದ್ಧ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅಂಗಡಿಯಲ್ಲಿ ಕೂಡಿ ಹಾಕಿ ಪರಿಹಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಮೆಣಸಿನಕಾಯಿ ಬೆಳೆ ಬೆಳೆದಿದ್ದ ರೈತ ರಾಜಪ್ಪ ಮಹದೇವಪ್ಪ ಬೆಳೆ ಸರಿಯಾಗಿ ಬರಲಿ ಎಂದು ಅಂಗಡಿಯಲ್ಲಿ ಕ್ರಿಮಿನಾಶಕ ಖರೀದಿ. ಇಂಡೋಗಾಲ್ಫ್ ಕಂಪನಿಯ ಜನ್ನಾತ ಹೆಸರಿನ ಕ್ರಿಮಿನಾಶಕವನ್ನ ಖರೀದಿ ಮಾಡಿದ್ರು ರೈತರು. ಔಷಧಿ ಸಿಂಪಡಿಸಿದ ಮೇಲೆ ಬೆಳೆ ಸಂಪೂರ್ಣವಾಗಿ ಸುಟ್ಟು ನಾಶವಾಗಿದೆ. ಸುಮಾರು 12 ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಬೆಳೆ ನಾಶದಿಂದ ಕಂಗಾಲಾದ ರೈತರಿಂದ ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಸಿರಿವಾರ ತಾಲೂಕಿನಲ್ಲಿರೋ ಕ್ರಿಮಿನಾಶಕ ಅಂಗಡಿ ಇದು. ಸಿರಿವಾರ ತಾಲೂಕಿನಲ್ಲಿ ಕ್ರಿಮಿನಾಶಕ ಸಿಂಪಡಣೆಯಿಂದ ಮೆಣಸಿನಕಾಯಿ ಬೆಳೆ ಹಾನಿಯಾಗಿದ್ದು ಪರಿಹಾರ ನೀಡಲು ನಿರಾಕರಿಸಿದ್ದಾರೆ ಕಂಪನಿಯವರು. ಏನು ಕ್ರಿಮಿನಾಶಕ ಖರೀದಿ ಮಾಡಿದ್ರು ಆ ಕಂಪನಿಯವರು ಪರಿಹಾರ ಕೊಡ್ತಾ ಇಲ್ಲ. ಕಂಪನಿ ವಿತರಕರನ್ನ ಇದೀಗ ರೈತರು ಕೂಡಿ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜಕ್ಕಲದಿನ್ನಿ ಗ್ರಾಮದ ರೈತ ರಾಜಪ್ಪ ಮಹದೇವಪ್ಪ ಅವರು ಗಣದಿನ್ನಿ ವ್ಯಾಪ್ತಿಯ 6 ಎಕರೆ ಜಮೀನಿನಲ್ಲಿ ಬೆಳೆದ ಮೆಣಸಿನಕಾಯಿ ಬೆಳೆಗೆ ಜಕ್ಕಲದಿನ್ನಿ ಗ್ರಾಮದಲ್ಲಿನ ಶ್ರೀ ಶರಣು ಬಸವ ಟ್ರೇಡರ್ಸ್ ನಲ್ಲಿ ಇಂಡೋಗಾಲ್ಫ್ ಕಂಪನಿಯ ಜನ್ನಾತ ಹೆಸರಿನ ಕ್ರಿಮಿನಾಶಕವನ್ನ ಖರೀದಿ ಮಾಡಿದ್ರು. ಆ ಕ್ರಿಮಿನಾಶಕವನ್ನ ತಮ್ಮ ಮೆಣಸಿನಕಾಯಿ ಬೆಳೆಗೆ ಸಿಂಪಡಿಸಿದ್ರು. ಬಟ್ ಸಿಂಪಡಿಸಿದ ನಂತರ ಬೆಳೆ ಸಂಪೂರ್ಣವಾಗಿ ಸುಟ್ಟು ನಾಶವಾಗಿದೆ. ರೈತನಿಗೆ ಇದರಿಂದ ಸುಮಾರು 12 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಗ್ರಾಮದ ರೈತರು ಈ ಬಗ್ಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ರಿಂದ ಅಧಿಕಾರಿಗಳು ಪರೀಕ್ಷೆಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ರು. ವರದಿ ಬಂದ ನಂತರ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ರು. ನಂತರ ರೈತ ಇಂಡೋಗಾಲ್ಫ್ ಕಂಪನಿ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ನೀಡುವಂತೆ ಕೇಳಿದ್ರು. ಆದ್ರೆ ಅವರು ನೀವು ತಪ್ಪಾಗಿ ಹೊಡೆದಿದ್ದೀರಾ, ಜಾಸ್ತಿ ಹೊಡೆದಿದ್ದೀರಾ, ನೀವು ಏನೋ ನಿಯಮ ಪಾಲನೆ ಮಾಡಿಲ್ಲ, ಆದ್ರಿಂದ ಈ ರೀತಿ ಆಗಿದೆ, ಪರಿಹಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜಾರ್ಕೊಂಡಿದ್ರು. ಇದರಿಂದ ರೊಚ್ಚಿಗೆದ್ದ ರೈತರು ಇಂಡೋಗಾಲ್ಫ್ ಕಂಪನಿಯ ವಿತರಕರನ್ನ ಅಂಗಡಿ ಒಳಗೆ ಕೂಡ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಕೂಡಿ ಹಾಕಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಾಲ ಸೂಲ ಮಾಡಿ ಬೆಳೆದ ಬೆಳೆ ಇನ್ನೇನು ಕೈ ಸೇರೋ ಮುನ್ನವೇ ಕಳಪೆ ಗುಣಮಟ್ಟದ ಕ್ರಿಮಿನಾಶಕ ಸಿಂಪಡಣೆ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದೀಗ ಲಾಸ್ ಆಗಿದ್ದಾರೆ ರೈತರು. ಆ ಒಂದು ಕ್ರಿಮಿನಾಶಕ ಸಿಂಪಡಣೆಯಿಂದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಬೆಳೆಗೆ ಖರ್ಚು ಮಾಡಿದ ರೈತ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿಯಾಗಿದ್ದಾನೆ. ಕೈಗೆ ಬಂತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಗಿದೆ ಈಗ ಆ ರೈತರ ಪರಿಸ್ಥಿತಿ. ಎಂಟ್ರಿಕಲ್ ಅಂತೇಳಿ ಕೊಟ್ಟರು ನಮಗೆ. ಕೊಟ್ಟು ಕೆಜಿದ್ರಾಗೆಲ್ಲ ಪೂರ್ತಿ ಕಸದಂಡ ಎಲ್ಲ ಮಿಕ್ಸ್ ಐತೆ. ಒಟ್ಟು ಬೆಳೆ ಅಂತ ಈ ತರ ಒಣಗೋಗೈತೆ. ಜಾಗ ಒಡೆದು 5 ದಿನದಾಗ ಜಾಗ ಕಲಸ್ ನಾಶ ಆಗಿಬಿಡ್ತು ಹೊಲ. ಮತ್ತೆ ಅದ್ರ ಮ್ಯಾಗ ಇನ್ನೂ ಒಂದು ಹೊಡೆದು ಚೊಲ ಬಂದು ನೋಡಿ ಅಂತ ಹೇಳಿದ್ರು. ಒಂದರ ಕೊಟ್ಟರು ಹೊಡೆದ್ವಿ. ಇದು ಇಂಡೋಗಾಲ್ಫ್ ಕಂಪನಿ ಭಾರಿ ವಿಷಕಾರಿ. ರೈತರಿಗೆಲ್ಲ ಮೋಸ ಮಾಡಿ ಭಾಳಷ್ಟು ರೈತರಿಗೆ ಗೊತ್ತಿ ಆತ್ಮಹತ್ಯೆ ಮಾಡ್ಕೊಂಡು ಪರಿಸ್ಥಿತಿ ಬಂದಾಗ ಆಗ ಆಲ್ರೆಡಿ ಒಬ್ಬತ್ತ ಅಡ್ಮಿಟ್ ಆಗ್ಯಾನ ದವಾಖಾನೆಗೆ, ಆಸ್ಪತ್ರೆಗೆ ಅಡ್ಮಿಟ್ ಆಗ್ಯಾನ. ಮತ್ತು ಇವರು ಸಾಬರು ಕೊಟ್ಟಿರೋದು ಆ ಕಂಪ್ನಿ ಒಳ್ಳೆ ಪ್ರಾಜೆಕ್ಟ್ ಅಂತ ಇವ್ರು ಕೊಟ್ಟಾರ. ಇವ್ರು ಮಾತ್ರ ನಿಂತು ನಾವು ಹೊಡೆದ್ವಿ. ಈಗ ನಮ್ಗೆ ಹಿಂಗೆ ಮೋಸ ಆಗೈತೆ. ಇದಕ್ಕೆ ಪರಿಹಾರ ಏನು ಮಾಡ್ಬೇಕು, ಏನಿಲ್ಲ. ಸಾಯಂಗಿಲ್ಲ ಅಂದ್ರು ಮತ್ತೆ ಅವ್ರು ಓಡಿಸಿದ್ರು. ಮತ್ತೆ ಇನ್ನೂ ಒಂದು ಹೊಲನು ಚೆಕ್ ಮಾಡಿಸಿದ್ರು, ನಮ್ಮ ಎಣ್ಣೆ ಸಾಯಂಗಿಲ್ಲ ಅಂತೇಳಿ. ಇದು ಪೌಡರ್ ಚಲೋ ಕೆಲಸ ಮಾಡ್ತೀವಿ ನೀವು ಹೆಂಗೆ ಹೇಳ್ತಾರ. ಮತ್ತೆ ಇನ್ನೊಬ್ಬತ್ತು ಬಾಜಿ ಇದ್ದದ್ದು ಚಲೋ ಹೊಲ ಅದನ್ನು ಸತ್ತು ಹೋಗಿಬಿಡೋದು. ಅವ್ರು ಇಲ್ಲಿ ಯಾರು ನೋಡ್ರಿ ಅವ್ರ ಮುಖಾಂತರನೇ ಇದು ತಗೊಂಡೋಗಿ ಚಲೋ ಹೊಲಕ್ಕೆ ಓಡಿಸಿದ್ವಿ. ಮತ್ತೆ ಹೆಂಗ್ ಸಾಯ್ತು ಅಂದದಕ್ಕ ಅವನು ಒಣಗೋಗೈತೆ. ಯಾರು ಮೋಸ ಮಾಡಿದ್ರು ನಾವೀಗ ಮತ್ತೆ ಒಣಗೋಗೈತೆ. ಇವ್ರನ್ನ ಕೇಳ್ರಿ ನೀವು ಬೇಕಿದ್ರೆ. ಈ ಎಣ್ಣೆ ಕಂಪನಿ ಆರ ಇಲ್ರಿ ಗೊತ್ತಾರ ಫೋನ್ ಮಾಡಿ ಅವ್ರಿಗೆ ಇವ್ರಿಗೆ ಕೇಳ್ಕೊಂತೀವಿ. ಒಟ್ಟ ಕಂಪ್ನಿಯವ್ರಿಗೆ ಕಿವಾಗ ಹಾಕಿ ನಮ್ದು ಹೆಂಗ ಆಗ್ತದ ಅನ್ಕಂತ ಹೊಂಟಾರ. ಇವತ್ತು ರೈತ ಒಬ್ಬತ್ತ ವಿಷ ಕುಡ್ದಾನ, ಆಗ ಆಲ್ರೆಡಿ ಆಸ್ಪತ್ರೆಗೆ ಅಡ್ಮಿಟ್ ಆನ. ಈಗ ನಾವು ಸಹಾಯ ಪರಿಸ್ಥಿತಿಗೆ ಈಗ ನಮ್ದು ಇಳಿ ವಯಸ್ಸು ಐತೆ. ಅವ್ರ ಹೆಸರಿಂದ ಬರ್ದಿಟ್ಟು ಕೇಸಿ ನಾವು ಆತ್ಮಹತ್ಯೆ ಮಾಡ್ಕೊಂಡ್ ಪರಿಸ್ಥಿತಿ ಆತ್ಮಹತ್ಯೆ ಮಾಡ್ಕೊಂಬದ್ ಗ್ಯಾರಂಟಿ. ಮುಂದಿನ ಸರ್ಕಾರ ಹೊಣೆ ಆಗ್ತದ, ಕಂಪನಿ ಹೊಣೆ ಆಗ್ತದ, ನಮ್ಗೆ ನಾವು 4 ಮಂದಿ ಮಕ್ಕಳು ಹೆಣ್ರು ಬಿಟ್ಟು ಸಹಾಯಕ್ಕೆ ತಯಾರಾಗಿ ಅದಕ್ಕೆ ಏನಂಬೋದು, ಅದಕ್ಕೆ ಏನ್ ಪರಿಹಾರ ಕೊಟ್ಟರು ಸರಿ, ಕೊಡಲ್ಲ ಅಂತ ಇಮಿಡಿಯೇಟ್ ನಮ್ಗೆ ಆಕ್ಷನ್ ತಗೊಳ್ಳಲ್ಲ. ನಾವು ಆತ್ಮಹತ್ಯೆ ಮಾಡ್ಕೊಂಬದ್ ಗ್ಯಾರಂಟಿ ಐತಿ ನಮ್ಗೆ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.